ರಷ್ಯಾ ಯುಕ್ರೇನ್ ವಾರ್ ಶೀಘ್ರದಲ್ಲಿಯೇ ಕೊನೆಗೊಳ್ಳುವಂಥ ಕಾಲ ಬಂದಿದೆಯಾ? ಶೀಘ್ರದಲ್ಲೇ ಇದು ಕೊನೆಯಾಗ್ಬಿಡುತ್ತಾ ಅಂತ. ನಾಳೆ ಟರ್ಕಿ ಇಸ್ತಾನ್ಬುಲ್ನಲ್ಲಿ ಪುಟಿನ್ ಝೆಲೆನ್ಸ್ಕಿ ಮುಖಾಮುಖಿ ಆಗ್ತಾ ಇದ್ದಾರೆ. ರಷ್ಯಾ ಅಧ್ಯಕ್ಷ ಪುಟಿನ್ ಜೊತೆ ಮಾತ್ರ ಮಾತುಕತೆಯನ್ನು ಝೆಲೆನ್ಸ್ಕಿ ಮಾಡಲಿದ್ದಾರೆ. ಈ ವೇಳೆಯಲ್ಲಿ ಯುದ್ಧ ಶುರುವಾಗಿ 3 ವರ್ಷಗಳ ನಂತರ ನಡೀತಾ ಇರತಕ್ಕಂತಹ ಶಾಂತಿ ಮಾತುಕತೆ ಇದು. ಕದನ ವಿರಾಮದ ಮಾತುಕತೆಯಲ್ಲಿ ಟ್ರಂಪ್ ಕೂಡ ಪಾಲ್ಗೊಳ್ಳುವಂತಹ ಬಗ್ಗೆ ಮಾಹಿತಿ ಇದೆ. ರಷ್ಯಾ ಯುಕ್ರೇನ್ ವಾರ್ ಶೀಘ್ರದಲ್ಲಿಯೇ ಕೊನೆಗೊಳ್ಳುವಂಥ ಕಾಲ ಬಂದಿದೆಯಾ? ಶೀಘ್ರದಲ್ಲೇ ಇದು ಕೊನೆಯಾಗ್ಬಿಡುತ್ತಾ ಅಂತ. ನಾಳೆ ಟರ್ಕಿ ಇಸ್ತಾನ್ಬುಲ್ನಲ್ಲಿ ಪುಟಿನ್ ಝೆಲೆನ್ಸ್ಕಿ ಮುಖಾಮುಖಿ ಆಗ್ತಾ ಇದ್ದಾರೆ. ರಷ್ಯಾ ಅಧ್ಯಕ್ಷ ಪುಟಿನ್ ಜೊತೆ ಮಾತ್ರ ಮಾತುಕತೆಯನ್ನು ಝೆಲೆನ್ಸ್ಕಿ ಮಾಡಲಿದ್ದಾರೆ. ಈ ವೇಳೆಯಲ್ಲಿ ಯುದ್ಧ ಶುರುವಾಗಿ 3 ವರ್ಷಗಳ ನಂತರ ನಡೀತಾ ಇರತಕ್ಕಂತಹ ಶಾಂತಿ ಮಾತುಕತೆ ಇದು. ಕದನ ವಿರಾಮದ ಮಾತುಕತೆಯಲ್ಲಿ ಟ್ರಂಪ್ ಕೂಡ ಪಾಲ್ಗೊಳ್ಳುವಂತಹ ಬಗ್ಗೆ ಮಾಹಿತಿ ಇದೆ.